ಎಲ್ಲರಿಗೂ ನಮಸ್ಕಾರ. ಹೆಲಿಕಾಪ್ಟರ್ ಎಲ್ಲಿ ಹಾರುತ್ತಿದೆ ಎಂದರೆ ಹಂಪಿ ಉತ್ಸವದ ಮೇಲೆ ಹಾರುತ್ತಿದೆ. ಕಮಲಾಪುರ ಹೆಲಿಪ್ಯಾಡ್ ಬೋರ್ಡ್ನಿಂದ ಹಂಪಿ ಬೈ ಸ್ಕೈ ಜಾಯ್ ರೈಡ್. ಒಂದು ತಲೆಗೆ 3,500 ರೂಪಾಯಿ ತೆಗೆದುಕೊಳ್ಳುತ್ತಾರೆ. ಬರೀ 7 ನಿಮಿಷದಲ್ಲಿ ಅಂಜನಾದ್ರಿ ಬೆಟ್ಟ ಸುತ್ತಿಕೊಂಡು ಹಂಪೆ ಸುತ್ತಿಕೊಂಡು ಬರುತ್ತದೆ. ಮೇಲೆ ಹೆಲಿಕಾಪ್ಟರ್ನಲ್ಲಿ ಹೋದರೆ ಏನೆಲ್ಲ ನೋಡಬಹುದೆಂದರೆ ತುಂಗಭದ್ರಾ ನದಿ, ಆನೆಗುಂದಿ ಕೋಟೆ, ವಿರೂಪಾಕ್ಷ ಗೋಪುರ, ಹಂಪಿ ಬಜಾರ, ಹೇಮಕೂಟ ಬೆಟ್ಟಗಳು, ವಿಠಲ ದೇವಸ್ಥಾನ, ಸ್ಟೋನ್ ಚಾರಿಯೇಟ್, ರಾಣಿ ಸ್ನಾನಗೃಹ ಪ್ರತಿಯೊಂದನ್ನು ನೋಡಬಹುದು. 7 ನಿಮಿಷಕ್ಕೆ 3,500 ಇಂದ 4,000 ಜಾಸ್ತಿ ಅನಿಸಬಹುದು, ಆದರೆ ಅನುಭವ ಮಾತ್ರ ಮರೆಯಲಾಗದು. ಇಲ್ಲಿಂದ ಅಂಜನಾದ್ರಿ ಬೆಟ್ಟವನ್ನು ಸುತ್ತಿ ವಾಪಸ್ ತಂದು ಇಲ್ಲಿಗೆ ಬಿಡುತ್ತಾರೆ 7 ನಿಮಿಷದಲ್ಲಿ. 2 ಹೆಲಿಕಾಪ್ಟರ್ ಅದಲು ಬದಲಾಗಿ ಓಡುತ್ತಿರುತ್ತವೆ. ಹೆಲಿಕಾಪ್ಟರ್ ಮುಗಿಸಿ ಈಗ ನಾವು ವಿಜಯ ವಿಠಲ ದೇವಸ್ಥಾನದ ಕಡೆ ಹೊರಟಿದ್ದೇವೆ. ವಿಜಯ ವಿಠಲ ದೇವಸ್ಥಾನ ಅಂದ್ರೆ ವಿಶೇಷವಾದ ಪ್ರವಾಸ ಸ್ಥಳ. ಅಲ್ಲಿ ಕಲ್ಲಿನ ರಥ ಇದೆ. ಒಂದೇ ಕಂಬದಲ್ಲಿ 16 ಕಂಬಗಳ ಸಪ್ತ ಸ್ವರ ಕೇಳಿ ಬರುವಂತಹ ವಿಶೇಷತೆ ಇದೆ. ಹಾಗೂ ಅಂತಾರಾಷ್ಟ್ರೀಯ ಕುದುರೆ ಮಾರುಕಟ್ಟೆ ನಡೀತಾ ಇದ್ದಂತ ಸ್ಥಳ ಇದೆ. ಆದ್ದರಿಂದ ಈಗ ನಾವು ಅಲ್ಲಿಗೆ ಹೊರಟಿದ್ದೇವೆ. ಮೊದಲಾದರೆ 1.5 ಕಿಲೋಮೀಟರ್ ನಡೆದು ಹೋಗಬೇಕಾಗಿತ್ತು ಪಾರ್ಕಿಂಗ್ ನಿಂದ. ಆದರೆ ಈಗ ಎಲೆಕ್ಟ್ರಿಕ್ ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಇದು ನೋಡಿ, ಇದೇ ಎಲೆಕ್ಟ್ರಿಕ್ ಬಸ್ ನ ನಿಲ್ದಾಣ. ಸ್ನೇಹಿತರೆ, ಗೆಜ್ಜಲ ಮಂಟಪದಿಂದ ವಿಜಯ ವಿಠಲ ಟೆಂಪಲ್ ವರೆಗೂ ಹಂಪಿ ಡೆವಲಪ್ಮೆಂಟ್ ಅಥಾರಿಟಿ ಅವರು 20 ಬಸ್ ಬಿಟ್ಟಿದ್ದಾರೆ. ಅದು ತೆರೆದ ಬಸ್ ಆಗಿರುತ್ತದೆ. ಒಂದೇ ಸಲ 12 ಜನ ಕುಳಿತುಕೊಳ್ಳಬಹುದು. ಟಿಕೆಟ್ ಬರೀ 20 ರೂಪಾಯಿ. ಪಾರ್ಕಿಂಗ್ ನಿಂದ ದೇವಸ್ಥಾನದ ಗೇಟ್ ವರೆಗೂ 5 ನಿಮಿಷದಲ್ಲೇ ಡ್ರಾಪ್ ಮಾಡುತ್ತಾರೆ. ನೋಡಿ, ರಸ್ತೆಯ ಆಜು ಬಾಜು ಚಂದ ಕಾಣುತ್ತದೆ. ಆದ್ರೆ ಇಲ್ಲಿ ಸೀಸನ್ ನಲ್ಲಿ ಮತ್ತು ವೀಕೆಂಡ್ ನಲ್ಲಿ ಜನ ಜಾಸ್ತಿ ಇರ್ತಾರೆ. ಬಸ್ಗೆ 45 ನಿಮಿಷ ಅಥವಾ 1 ಗಂಟೆ ಲೈನ್ ನಲ್ಲಿ ಕಾಯಬೇಕಾಗುತ್ತದೆ. ತಾಳ್ಮೆ ಇದ್ರೆ ಲೈನ್ ನಲ್ಲಿ ನಿಂತು 20 ರೂಪಾಯಿ ಕೊಟ್ಟು AC ಇಲ್ಲದಿದ್ರು ಆರಾಮಾಗಿ ಹೋಗಿ ಸೇರಬಹುದು. ಅಥವಾ ನಡೆಯೋ ಶಕ್ತಿ ಇದ್ರೆ 1.5 ಕಿಲೋಮೀಟರ್ ನಡೀರಿ, 15-20 ನಿಮಿಷ ಅಷ್ಟೇ. ದಾರಿಲಿ ಹಳೆ ಮಂಟಪ, ತುಂಗಭದ್ರಾ ವ್ಯೂ, ಫೋಟೋ ಸ್ಪಾಟ್ ಕೂಡ ಸಿಗುತ್ತದೆ. ಹಂಪಿಯ ಯುನೆಸ್ಕೋ ಸೈಟ್ನವರು ದೊಡ್ಡ ಬಸ್ ಲಾರಿ ಓಡಾಡಿದ್ರೆ ಕಂಪನದಿಂದ ಕಲ್ಲಿನ ದೇವಸ್ಥಾನಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಪೆಟ್ರೋಲ್ ಡೀಸೆಲ್ ಗಾಡಿ ಬ್ಯಾನ್ ಮಾಡಿ ಬ್ಯಾಟರಿ ಬಸ್ ಬಿಟ್ಟಿದ್ದಾರೆ. ಶಬ್ದ ಇಲ್ಲ, ಹೊಗೆ ಇಲ್ಲ, ಪರಿಸರ ಸೇಫ್. ನೋಡಿ, ಗಾಜಿನ ಮೂಲಕ ನಿಮ್ಗೆ ತೋರಿಸ್ತಾ ಇದ್ದೇವೆ ರಸ್ತೆ ಎಷ್ಟು ಚೆನ್ನಾಗಿದೆ. ಸುತ್ತಮುತ್ತ ಬೆಟ್ಟ ಗುಡ್ಡಗಳು ನೋಡಿ. ಕಲ್ಲು ಈಗ ಮೊದಲಿನಿಂದ ಹಾಗೆ ಇರೋದು. ಕಲ್ಲಿನ ಮಂಟಪಗಳು ಪ್ರಾರಂಭವಾಗಿದೆ. ಇಲ್ಲಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂತ ಹೇಳ್ತಾರಲ್ವಾ, ಅದು ಇಲ್ಲೇ ಸಿಗುತ್ತದೆ ನಮಗೆ. ಹಾಗೆ ನೀವು ನೋಡುತ್ತಾ ಬನ್ನಿ. ಸ್ನೇಹಿತರೆ, ಹಿಂದೆ ಕಾಲದಲ್ಲಿ ರಾಜರು ಕುದುರೆ, ಆನೆ ಮೇಲೆ ವಿಠಲ ದೇವಸ್ಥಾನಕ್ಕೆ ಬರ್ತಿದ್ರು. ಈಗ ನಾವು 20 ರೂಪಾಯಿ ಬ್ಯಾಟರಿ ಬಸ್ ನಲ್ಲಿ. ಕಾಲ ಬದಲಾದ್ರೂ ಹಂಪಿಯ ಮೇಲಿನ ಪ್ರೀತಿ ಸೇಮ್ ಇದೆ ಅಲ್ವಾ? ನೋಡಿ, ಹೆಲಿಕಾಪ್ಟರ್ ಹೋಗ್ತಾ ಇದೆ ನೋಡಿ ಕಮಲಾಪುರದಿಂದ ನೋಡಿ ವಿಜಯ ವಿಠಲ ದೇವಸ್ಥಾನದ ಮೇಲಾಸಿ ಹಂಗೆ ಹೋಗಿ ಅಂಜನಾದ್ರಿ ಬೆಟ್ಟ ಸುತ್ತಾಕೊಂಡು ಮತ್ತೆ ಅಲ್ಲಿಗೆ ಹೋಗುತ್ತದೆ, ತುಂಗಭದ್ರಾ ನದಿಯನ್ನು ತೋರಿಸಿಕೊಂಡು. ನೋಡಿ, ಇವರೆಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೂ ಈ ಬಿಸಿಲಲ್ಲಿ ತುಂಬಾ ಕಷ್ಟ ನಡ್ಕೊಂಡ್ ಬರೋದು. ಅಂತೂ ಇಂತೂ ನಾವು ಬಂದೇ ಬಿಟ್ವಿ. ನೋಡಿ, ಮುಂದೆ ದೇವಸ್ಥಾನದ ಗೋಪುರ ಕಾಣಿಸ್ತಾ ಇದೆ ನೋಡಿ, ಅದೇ ವಿಜಯ ವಿಠಲ ದೇವಸ್ಥಾನದ ದ್ವಾರ ಬಾಗಿಲು. ವಾ, ಬಿಸಿಲು ತುಂಬಾ ಇದೆ. ಆದ್ರೂ ಬಸ್ನಲ್ಲಿ ಗಾಳಿ ಚೆನ್ನಾಗಿ ಬರುತ್ತೆ, ಗೊತ್ತಾಗಲ್ಲ ಬಿಸಿಲು. ನೋಡಿ, ಎಳನೀರು 20 ರೂಪಾಯಿಗೆ 30 ರೂಪಾಯಿಗೆ ಮಾರಾಟ ಮಾಡುತ್ತಿದ್ದಾರೆ. ಆದ್ರೆ ನಮ್ ಕಡೆ ಎಲ್ಲ 60 ರೂಪಾಯಿ ಆಗಿದೆ. ಇಲ್ಲಿ ತೆಂಗು ಜಾಸ್ತಿ ಬೆಳಿತಾರಲ್ವಾ, ಆದ್ರಿಂದ. ನೋಡಿ, ಕಲ್ಲುಗಳ ಸಾಲು ಹೇಗಿದೆ ಬೆಟ್ಟ ಗುಡ್ಡಗಳ ಪಕ್ಕದಲ್ಲಿ. ಕಲ್ಲಿನ ಮಂಟಪಗಳಿದೆ. ಅದೇ ನೋಡಿ ಅಂಜನಾದ್ರಿ ದೇವಸ್ಥಾನ, ಅದೇ ಬೆಟ್ಟದ ಮೇಲೆ ಇರುವುದು. ಹೆಲಿಕಾಪ್ಟರ್ ಅಲ್ಲೇ ಹೋಗಿ ಸುತ್ತಾಕೊಂಡು ಬರುದು. ಇದೇ ದೇವಸ್ಥಾನದ ಗೋಪುರ, ವಿಜಯ ವಿಠಲ ದೇವಸ್ಥಾನದ ಗೋಪುರ.
ನಾವು ಈಗ ದೇವಸ್ಥಾನದ ಮುಂದೆ ನಿಂತಿದ್ದೇವೆ ನೋಡಿ. ಇದೇ ವಿಜಯ ವಿಠಲ ದೇವಸ್ಥಾನಕ್ಕೆ ಹೋಗಲು ಟಿಕೆಟ್ ತೆಗೆದುಕೊಳ್ಳುವ ಸ್ಥಳ. ಒಬ್ಬರಿಗೆ 35 ರೂಪಾಯಿ ಟಿಕೆಟ್ ಆಗುತ್ತದೆ ನೋಡಿ. ಇದೇ ಟಿಕೆಟ್. 5 ನಿಮಿಷಕ್ಕೊಂದು ಹೆಲಿಕಾಪ್ಟರ್ ಹೋಗ್ತಾನೇ ಇರುತ್ತೆ ನೋಡಿ. ಇದೇ ದೇವಸ್ಥಾನದ ದ್ವಾರ ಬಾಗಿಲು. ಇದರ ಮುಖಾಂತರವೇ ನಾವು 16 ಕಂಬಗಳ ದೇವಸ್ಥಾನಕ್ಕೆ ಒಳಗಡೆ ಹೋಗಬಹುದು. ಮತ್ತೆ ಕಲ್ಲಿನ ರಥ ಅಲ್ಲೇ ಇರುವುದು. ಇಲ್ಲಿ ಪಕ್ಕದಲ್ಲಿ ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂತಾರಲ್ವಾ, ಇಲ್ಲಿಗೆ ಹೊರಗಡೆ ಬಂದು ಹೋಗೋಣ. ಈಗ ಬನ್ನಿ ಒಳಗಡೆ ಹೋಗೋಣ, ದೇವಸ್ಥಾನದ ಒಳಗಡೆ. ಓಂ ನಮಃ ಶಿವಾಯ. ಒಳಗಡೆ ಬರುತ್ತಲೇ ಕಲ್ಲಿನ ರಥ ಕಾಣುತ್ತಿದೆ ನೋಡಿ. ಮುಂದೆ ಗೋಪುರವನ್ನೊಮ್ಮೆ ಒಳಗಿಂದ ತೋರಿಸೋಣ ಅಂತ ತೋರಿಸ್ತಾ ಇದ್ದೇವೆ. ಮೇಲೆ ಎಲ್ಲ ಶಿಥಿಲಗೊಂಡಿದೆ. ಬಹಳ ಅದ್ಭುತವಾಗಿ ಕಾಣುತ್ತದೆ ನೋಡಿ. ಹಂಪಿಯಲ್ಲೂ ಅದರಲ್ಲೂ ಈ ಕ್ಷೇತ್ರದಲ್ಲಿನ 3 ರಹಸ್ಯಗಳೇನೆಂದರೆ, ಒಂದು ರಥ, ಎರಡನೆಯದು ಸ್ವರ, ಮೂರನೆಯದು ನೀರಿನ ದೇವಾಲಯ. 500 ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯ ಉತ್ತುಂಗದಲ್ಲಿತ್ತು. ರಾಜಧಾನಿ ಹಂಪಿ. ಇಲ್ಲೊಂದು ಕಲ್ಲು ಮಾತನಾಡುತ್ತೆ, ಇನ್ನೊಂದು ಕಲ್ಲು ಆಡುತ್ತೆ, ಮತ್ತೊಂದು ಕಲ್ಲು ನೀರಿನಲ್ಲಿ ಮುಳುಗಿ ಮಲಗಿದೆ. ನೀವು ನಿಮ್ಮ ಪಾಕೆಟಿನಲ್ಲಿ ಕೈ ಇಟ್ಟು 50 ರೂಪಾಯಿ ನೋಟನ್ನು ತೆಗೀರಿ. ಅದರ ಹಿಂದೆ ನೋಡಿ, ಅಲ್ಲೊಂದು ರಥ ಇದೆ. ಅದೇ ಹಂಪಿಯ ಕಲ್ಲಿನ ರಥ. ನಾವು ಈಗ ಅಲ್ಲೇ ಇರುವುದು. ಸ್ನೇಹಿತರೆ, ಈ ಅಪರೂಪದ ಕಲ್ಲಿನ ರಥವನ್ನು ನೀವು ಆನಂದದಿಂದ ನೋಡ್ತಾ ನಾವೇಳೋ ಕತೆ ಕೇಳ್ತಾ ಇರಿ. 16ನೇ ಶತಮಾನ ಮಹಾರಾಜ ಕೃಷ್ಣದೇವರಾಯ ಒಡಿಶಾಗೆ ಯುದ್ಧಕ್ಕೆ ಹೋದ. ಅಲ್ಲಿ ಕೋನಾರ್ಕ್ ಸೂರ್ಯ ದೇವಾಲಯ ನೋಡಿದ. ದೊಡ್ಡ ಕಲ್ಲಿನ ರಥ. ಮನಸ್ಸಿಗೆ ಒಳಿತು, ನಮ್ಮ ಹಂಪಿಯಲ್ಲೂ ಇಂಥದೊಂದು ರಥ ಇರಬೇಕು ಅಂತ. ವಾಪಸ್ ಬಂದು ವಿಜಯ ವಿಠಲ ದೇವಾಲಯದ ಮುಂದೆ ಕಟ್ಟಿಸಿಯೇ ಬಿಟ್ಟ. ಆದ್ರೆ ಇದು ದೇವರಿಗಲ್ಲ, ದೇವರ ವಾಹನಕ್ಕೆ. ವಿಷ್ಣುವಿನ ವಾಹನ ಗರುಡನಿಗೆ ಸಮರ್ಪಣೆ. ಅದಕ್ಕೆ ರಥದ ಮೇಲೆ ಮೊದಲು ಗರುಡನ ವಿಗ್ರಹ ಇತ್ತು. ಈಗ ನಶಿಸಿ ಹೋಗಿದೆ, ಈಗ ಖಾಲಿಯಾಗಿದೆ. ರಥ ನೋಡಿದ್ರೆ ಒಂದೇ ಕಲ್ಲು ಅನ್ಸುತ್ತೆ, ಆದ್ರೆ ಅಲ್ಲ. ದೊಡ್ಡ ದೊಡ್ಡ ಗ್ರಾನೈಟ್ ಚಪ್ಪಡಿ ಜೋಡಿಸಿದ್ದಾರೆ. ಜಾಯಿಂಟ್ ಎಲ್ಲಿ ಅಂತ ಗೊತ್ತೇ ಆಗಲ್ಲ. ಅದೇ ವಿಜಯನಗರದ ಇಂಜಿನಿಯರಿಂಗ್ಸ್. ಚಕ್ರಗಳು ಮೊದಲು ತಿರುಗುತ್ತಿದ್ದವು, ಆದರೆ ಜನ ಕೈ ಹಾಕಿ ಹಾಳು ಮಾಡಿದ್ರು. ಈಗ ಸಿಮೆಂಟ್ ಹಾಕಿ ಲಾಕ್ ಮಾಡಿದ್ದಾರೆ. ನಮ್ಮ ಜನ ಸುಮ್ಮನಿರಲ್ಲ, ಚೆನ್ನಾಗಿರೋದನ್ನ ಚೆನ್ನಾಗಿರೋಕೆ ಬಿಡಲ್ಲ. ಇದು ಪೀಳಿಗೆಗೂ ಇರಬೇಕು ಅಂತ ಹೀಗೆ ಮಾಡಿದ್ದಾರೆ. ಮುಂದೆ ಆನೆಗಳಿವೆ ಅಲ್ವಾ, ಅದು ಸುಳ್ಳು. ಮೊದಲು ಕುದುರೆಗಳಿದ್ವು. ಕುದುರೆಗಳೇ ರಥವನ್ನ ಎಳಿತಿದ್ವು. ಆನೆಗಳ ಹಿಂದೆ ನೋಡಿದರೆ ಕುದುರೆ ಬಾಲ ಇನ್ನೂ ಇದೆ. ಕಾಲ ಬದಲಾಗಿದೆ, ಕತೆ ಹಾಗೆ ಉಳಿದಿದೆ. ಸ್ನೇಹಿತರೆ, ರಥ ನೋಡಿದ್ದು ಸಾಕು. ಈಗ ಇಲ್ಲಿ ನೋಡಿ, ಮತ್ತೊಂದ್ ಸಾರಿ ತೋರಿಸ್ತೀವಿ. ಅಂಜನಾದ್ರಿ ಬೆಟ್ಟ ಇದೆ, ಹನುಮಂತನ ಜನ್ಮಸ್ಥಳ. ನೋಡಿ, ಈ ಕಂಬಗಳಿದ್ದೇವೆ ಅಲ್ಲ, ಇದೇ 16 ಕಂಬ ಒಂದೇ ಕಂಬದಲ್ಲಿರೋದು ಅಂತ ಹೇಳೋದು ಇದಕ್ಕೇನೆ. ಇದೇ ವಿಠಲ ದೇವಾಲಯದ ರಂಗಮಂಟಪ. ಇಲ್ಲಿ 56 ದೊಡ್ಡ ಕಂಬಗಳಿವೆ. ಪ್ರತಿ ಕಂಬದ ಸುತ್ತ ನೋಡಿ, ಇಲ್ಲಿ ನೋಡಿ, ಒಂದೇ ಕಲ್ಲಿನಲ್ಲಿ ಹೇಗೆ ಮಾಡಿದ್ದಾರೆ. ಹಂಪೆ ಅಂದ್ರೆ ಅದ್ಭುತಗಳಲ್ಲೇ ಅದ್ಭುತ. ನೋಡಿ, 4 ರಿಂದ 16 ಸಣ್ಣ ಕಂಬಗಳು, ಎಲ್ಲವೂ ಒಂದೇ ಬಂಡೆಯಿಂದ ಕೆತ್ತಿದ್ದು. ಇದನ್ನೇ ಸರಿಗಮಪ ಪಿಲ್ಲರ್ಸ್ ಅಂತ ಕರೆಯೋದು. ಬೆರಳಿನಿಂದ ತಟ್ಟಿ ನೋಡಿ, ಸ ರಿ ಗ ಮ ಪ ದ ನಿ ಸ ಅಂತ ಸ್ವರಗಳು ಕೇಳಿಸುತ್ತದೆ. ಕೆಲವೊಂದು ಕಂಬ ತಟ್ಟಿದ್ರೆ ಗಂಟೆ ಸದ್ದು, ಮತ್ತೊಂದು ತಟ್ಟಿದ್ರೆ ಮೃದಂಗ ಸದ್ದು, ಮತ್ತೊಂದು ತಟ್ಟಿದ್ರೆ ವೀಣೆ, ಮತ್ತೊಂದರಲ್ಲಿ ತಬಲಾ. ಹಬ್ಬ, 500 ವರ್ಷದ ಕಲ್ಲಿನ ಆರ್ಕೆಸ್ಟ್ರಾ ಇದು. ಹಿಂದೆ ಇಲ್ಲಿ ರಾಣಿ ಚಿನ್ನಾದೇವಿ ನೃತ್ಯ ಮಾಡ್ತಿದ್ಲು.
ಕಂಬಗಳೇ ವಾದ್ಯ, ಕಲ್ಲೇ ಸಂಗೀತ. ಈಗ ASI ಬ್ಯಾನ್ ಮಾಡಿದೆ. ಮುಟ್ಟಿದ್ರೆ ದಂಡ. ಆದ್ರೆ ಚಿಂತೆ ಬೇಡ, ಪ್ರತಿ ಕಂಬದ ಕೆಳಗೆ QR ಕೋಡ್ ಇದೆ. ಫೋನ್ ಸ್ಕ್ಯಾನ್ ಮಾಡಿದ್ರೆ 25 ಸೆಕೆಂಡ್ ಕಲ್ಲಿನ ಸಂಗೀತ ಕೇಳಿಸುತ್ತೆ. ಟೆಕ್ನಾಲಜಿ ಮೀಟ್ಸ್ ಹಿಸ್ಟ್ರಿ. ಸ್ನೇಹಿತರೆ, ಈ ಕಂಬಗಳನ್ನ ವಿಜ್ಞಾನಿಗಳು ಟೆಸ್ಟ್ ಮಾಡಿದ್ರು. ಕಂಬ ಘನ ಗ್ರಾನೈಟ್, ಒಳಗೆ ಪೈಪ್ ಇಲ್ಲ, ಖಾಲಿ ಇಲ್ಲ, ಆದ್ರೂ ಶಬ್ದ ಹೇಗೆ ಬರುತ್ತೆ? ಫ್ಲೆಕ್ಚರಲ್ ವೈಬ್ರೇಷನ್ ಅಂತಾರೆ. ನಮಗೆ ಅರ್ಥ ಆಗೋದು ಒಂದೇ, ನಮ್ಮ ಹಿರಿಯರು ಜೀನಿಯಸ್ಗಳು ಅಂತ. ಸ್ನೇಹಿತರೆ, ಮಧ್ಯದಲ್ಲಿ ನಂದು ಒಂದ್ ಮಾತು. ಇದೇ ಹಂಪಿ, ಕಲ್ಲು ಕಲ್ಲಲ್ಲೂ ಕತೆ ಇರೋ ಊರು. ನೀವು ಹಂಪಿಗೆ ಹೋದಾಗ ಈ ಜಾಗ ಮಿಸ್ ಮಾಡಬೇಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ನಲ್ಲಿ ಹೇಳಿ ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ. ರಥನ, ಕಂಬಾನ, ನೀರಿನ ಶಿವಾನ? ಬನ್ನಿ ಈಗ ವಿಡಿಯೋ ಮುಂದುವರಿಸೋಣ. ಸ್ನೇಹಿತರೆ, ಈ ಕಲ್ಲಿನ ಕಂಬದ ಬಗ್ಗೆ ಇನ್ನೊಂದ್ಸರಿ ಮಾತಾಡೋಣ ಅನಿಸ್ತಾ ಇದೆ. ಕಲ್ಲು ಮಾತನಾಡಿದ ಕಾಲ ವಿಜಯ ವಿಠಲನ ಅಂಗಳ ಅಂತ ಹಿಂದೆ ಹೇಳ್ತಾ ಇದ್ರು. ಸಂಗೀತ ಕಂಬಗಳ ಮ್ಯಾಜಿಕ್ ಇಲ್ಲಿದೆ. ಈಗೋ ನೋಡಿ, ದೇವಸ್ಥಾನದ ಮಹಾಮಂಟಪದ ಮುಂದೆ 56 ಕಲ್ಲಿನ ಕಂಬಗಳು ಸಾಲಾಗಿ ನಿಂತಿದೆ ನೋಡಿ. ಇವು ಸಾಮಾನ್ಯ ಕಂಬಗಳಲ್ಲ, ಇವು ಸಂಗೀತದ ಕಂಬಗಳು. ಸ್ನೇಹಿತರೆ, ಈ ವಿಜಯನಗರದ ಹಂಪಿಯನ್ನ ನೋಡೋದಕ್ಕೆ ನಮಗೆಷ್ಟು ಆಸಕ್ತಿ ಇದೆಯೋ ಅಷ್ಟೇ ಈ ವಿದೇಶಿಗರಿಗೆ ಆಸಕ್ತಿ ಇದೆ. ದಂಡು ದಂಡಾಗಿ ಬರ್ತಾನೇ ಇರ್ತಾರೆ ಬೆಳಗಿಂದ ಸಂಜೆವರೆಗೂ. ಇತಿಹಾಸ ಹೇಳೋ ಕಥೆ ಏನು ಗೊತ್ತಾ? ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ದೇವಸ್ಥಾನದ ಸಂಗೀತಗಾರರು ಈ ಕಂಬಗಳನ್ನ ಬೆರಳಿನಿಂದ ತಟ್ಟುತ್ತಿದ್ದರು. ಒಂದೊಂದು ಕಂಬ ಒಂದೊಂದು ಸ್ವರ ಕೊಡುತ್ತಿತ್ತು. ಮೃದಂಗ ಧೀಮ್ ಅಂತ, ವೀಣೆಯ ತಂತಿ ಅಂತ, ಜಲಾಂತರಂಗದ ಠಾಯ್ ಅಂತ ಇಡೀ ಮಂಟಪವೇ ಒಂದು ಆರ್ಕೆಸ್ಟ್ರಾ ಆಗಿ ಬಿಡುತ್ತಿತ್ತಂತೆ. ಬ್ರಿಟಿಷರು ಬಂದು ಈ ಕಂಬಗಳನ್ನ ಪರೀಕ್ಷೆ ಮಾಡೋಕೆ 2 ಕಂಬ ಕತ್ತರಿಸಿದ್ರಂತೆ. ಒಳಗೆ ಟೊಳ್ಳು ಇರುತ್ತೆ, ಅದರಿಂದ ಶಬ್ದ ಬರುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಟೊಳ್ಳು ಇಲ್ಲ, ಆದ್ರೂ ಶಬ್ದ ಬರುತ್ತೆ. ಇವತ್ತಿಗೂ ಆ ರಹಸ್ಯ ಬಯಲಾಗಿಲ್ಲ. ಕಲ್ಲು ಮಾತಾಡೋ ವಿದ್ಯೆ ನಮ್ಮ ಹಿರಿಯರಿಗೆ ಗೊತ್ತಿತ್ತು ಕಣ್ರಿ. ಈಗ ASI ಅವರು ಕಂಬ ಮುಟ್ಟೋಕೆ ಬಿಡಲ್ಲ, ಯಾಕೆಂದ್ರೆ ಜನ ಜೋರಾಗಿ ಬಡಿದು ಡ್ಯಾಮೇಜ್ ಮಾಡ್ತಾರೆ ಅಂತ. ಆದ್ರೆ ಗೈಡ್ ಮಾತ್ರ ಕೈಲಿ ಸಣ್ಣ ಕಡ್ಡಿ ತಗೊಂಡು ಮೆಲ್ಲಗೆ ತಟ್ಟಿ ತೋರಿಸ್ತಾರೆ. ಕಿವಿ ಕೊಟ್ಟು ಕೇಳಿ, ಟಿಂಗ್ ಅಂತ ಸಪ್ತಸ್ವರ ಕೇಳಿಸುತ್ತೆ ಅಂತ. ಈಗ ಮುಖ್ಯವಾದ ವಿಚಾರ ತಿಳ್ಕೊಳ್ಳಲಿದ್ದೇವೆ. ಇಲ್ಲಿ ಕಂಬ ಇದೆ, ಆದ್ರೆ ಮೂಕ ಆಗಿದೆ. ಯಾಕೆಂದ್ರೆ ಗರ್ಭಗುಡಿಯಲ್ಲಿ ದೇವರೇ ಇಲ್ಲ. ಸ್ನೇಹಿತರೆ ನೋಡಿ, ದೇವಸ್ಥಾನದ ಕಿಟಕಿಯ ಮುಖಾಂತರ ನೋಡಿದರೆ ಕಲ್ಲಿನ ರಥ ನೇರವಾಗಿ ಕಾಣುತ್ತದೆ. ಹಾಗೆ ಆರ್ಕಿಟೆಕ್ಟ್ ಮಾಡಿದ್ದಾರೆ ನೋಡಿ, ಜೂಮ್ ಮಾಡಿ ತೋರಿಸುತ್ತಿದ್ದೇವೆ. ಈಗ ವಿಠಲನ ದೇವಸ್ಥಾನದ ವಿಚಾರ ಮಾತಾಡೋಣ. 1565 ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರ ಸೋತಿತು. ಬಹುಮನಿ ಸುಲ್ತಾನರ ಸೈನ್ಯ ಹಂಪಿಗೆ ನುಗ್ಗಿತು. 6 ತಿಂಗಳು, ಕೇವಲ 6 ತಿಂಗಳಲ್ಲಿ ಒಂದು ಸಾಮ್ರಾಜ್ಯವನ್ನ ಸುಟ್ಟು ಒಡೆದು ಲೂಟಿ ಮಾಡಿಬಿಟ್ರು. ಸೈನಿಕರು ವಿಠಲನ ದೇವಸ್ಥಾನಕ್ಕೆ ಬಂದಾಗ ಅರ್ಚಕರು ಏನು ಮಾಡಿದ್ರು ಗೊತ್ತಾ? ದೇವರ ವಿಗ್ರಹವನ್ನು ರಕ್ಷಿಸಲು ವಿಠಲನನ್ನು ಇಲ್ಲಿಂದ ತೆಗೆದು ಸುರಕ್ಷಿತ ಜಾಗಕ್ಕೆ ಸಾಗಿಸಿದ್ರು ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಪಂಡ್ರಾಪುರಕ್ಕೆ ಹೋಯ್ತು ಅಂತ, ಕೆಲವರು ಹೇಳ್ತಾರೆ ತುಂಗಭದ್ರೆಯಲ್ಲಿ ವಿಸರ್ಜನೆ ಮಾಡಿದ್ರು ಅಂತ. ಸತ್ಯ ಯಾರಿಗೂ ಗೊತ್ತಿಲ್ಲ. ಆದ್ರೆ ಆ ದಿನದಿಂದ ಇವತ್ತಿನವರೆಗೆ ವಿಠಲನ ಗರ್ಭಗುಡಿ ಖಾಲಿ ಇದೆ. ದೇವಸ್ಥಾನ ಇದೆ, ಗೋಪುರ ಇದೆ, ಕಂಬ ಇದೆ, ಕೆತ್ತನೆ ಇದೆ, ಆದರೆ ಪ್ರಾಣ ಇಲ್ಲ. ದೇವರಿಲ್ಲದ ದೇವಾಲಯ ಇದು. ನಾವು ಮಾತಾಡ್ತಾ ನೆಲಮಾಳಿಗೆಯಲ್ಲಿ ಬಂದಿದ್ದೇವೆ. ಹಿಂದೆ ಯುದ್ಧದ ಸಮಯದಲ್ಲಿ ರಾಜರ ಸಂಪತ್ತು, ಚಿನ್ನ, ವಜ್ರ, ದೇವರ ಆಭರಣ ಎಲ್ಲ ಇಲ್ಲೇ ಬಚ್ಚಿಡ್ತಿದ್ರಂತೆ. ನೆಲದ ಕೆಳಗೆ ಇಡೀ ಒಂದು ರಹಸ್ಯ ಲೋಕ ಇತ್ತು ಅಂತಾರೆ. ಸುರಂಗ ಮಾರ್ಗ ಅರಮನೆಗೆ ಮತ್ತು ತುಂಗಭದ್ರಾ ನದಿಗೆ ಸಂಪರ್ಕ ಇತ್ತಂತೆ. ರಾಜ ರಾಣಿ ಅಪಾಯ ಬಂದಾಗ ಇಲ್ಲಿಂದಲೇ ತಪ್ಪಿಸ್ಕೊಂಡು ಹೋಗ್ತಾ ಇದ್ರಂತೆ. ಈಗ ASI ಅವರು ಆ ಬಾಗಿಲು ಸೀಲ್ ಮಾಡಿದ್ದಾರೆ. ಒಳಗೆ ಹೋಗೋ ಆಗಿಲ್ಲ. ವಿಷಗಾಳಿ, ಹಾವು, ಕುಸಿಯೋ ಅಪಾಯ. ಆದ್ರೆ ಗಾಳಿ ಬೀಸಿದಾಗ ಆ ಕತ್ತಲ ಕಿಂಡಿಯಿಂದ ಒಂದು ನಿಟ್ಟುಸಿರು ಬಂದಂಗೆ ಕೇಳುತ್ತೆ. 500 ವರ್ಷದ ನೋವಿನ ನಿಟ್ಟುಸಿರಿರ್ಬೇಕು ಅದು. ಈ ದೇವಸ್ಥಾನ ಈಗ ಪೂಜೆ ಇಲ್ಲದ ಗುಡಿ. ಹಬ್ಬ ಇಲ್ಲ, ಅರಕೆ ಇಲ್ಲ, ಗಂಟೆ ಶಬ್ದ ಇಲ್ಲ. ಟೂರಿಸ್ಟ್ ಬರ್ತಾರೆ, ಫೋಟೋ ತೆಗಿತಾರೆ, ಹೋಗ್ತಾರೆ. ಆದ್ರೆ ಸಂಜೆ ಆಗ್ತಿದ್ದಂಗೆ, ಜನ ಕಡಿಮೆ ಆಗ್ತಿದ್ದಂತೆ ಇಲ್ಲಿನ ಗಾಳಿಯಲ್ಲಿ ಒಂದು ಮಾತು ಕೇಳುತ್ತೆ.
ನಾನು ವಿಠಲ. ನನ್ನ ಮನೆ ಸುಟ್ಟರು, ನನ್ನ ಜನರನ್ನು ಕೊಂದರು, ನನ್ನನ್ನು ಇಲ್ಲಿಂದ ಓಡಿಸಿದರು. ಆದ್ರೆ ನೋಡಿ, ನನ್ನ ಕಲ್ಲಿನ ರಥ ಇನ್ನೂ ನಿಂತಿದೆ, ನನ್ನ ಕಂಬಗಳು ಇನ್ನೂ ಆಡುತ್ತವೆ. ನಾನು ಸೋತಿಲ್ಲ, ನಾನು ಕಾಯುತ್ತಿದ್ದೇನೆ. ವಿಠಲ ದೇವಸ್ಥಾನ ಅಂದ್ರೆ ಬರೀ ಕಟ್ಟಡ ಅಲ್ಲ ಕಣ್ರಿ, ಅದು ಒಂದು ಸಾಮ್ರಾಜ್ಯದ ಕೊನೆ ಉಸಿರು, ಒಂದು ನಾಗರಿಕತೆಯ ಸಮಾಧಿ. ದೇವರಿಲ್ಲದಿದ್ದರೂ ದೈವತ್ವ ಇರೋ ಜಾಗ ಇದು. ಓಂ ನಮಃ ಶಿವಾಯ. ನನಗೆ ಮುಂದೆ ಮಾತೇ ಬರುತ್ತಿಲ್ಲ. ನೋಡಿ, ನಾವಿನ್ನೂ ಗರ್ಭಗುಡಿಯಲ್ಲೇ ಇದ್ದೇವೆ. ಇದೇ ನೋಡಿ ಗರ್ಭಗುಡಿಯ ಪೀಠ. ಇಷ್ಟು ಸಂಪದ್ಭರಿತವಾದ ದೇವಸ್ಥಾನದಲ್ಲಿ ಖಾಲಿ ಪೀಠಗಳಿದೆ. ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಎಲ್ಲವೂ ಇದೆ ಅಂತ ಸಂತೋಷ ಪಡೋದೆ ಅಥವಾ ದೇವರಿಲ್ಲ ಅಂತ ಬೇಸರವಾಗೋದೇ ಗೊತ್ತಾಗ್ತಾ ಇಲ್ಲ. ಕೊನೆಯದಾಗಿ ಒಂದು ಸಾರಿ ಕಂಬಗಳನ್ನು ನೋಡಿ ಹೊರಗಡೆ ಹೋಗೋಣ. ಸದಾ ನೆನಪಲ್ಲಿ ಉಳಿಯುವ ಕಂಬಗಳು. ಸ್ನೇಹಿತರೆ, ನಾವು ದೇವಸ್ಥಾನದಿಂದ ಹೊರಗಡೆ ಬಂದಾಯ್ತು. ಈಗ ಜಗತ್ತಿನ ಮಾರುಕಟ್ಟೆಯಾದ ವಿಠಲ ಬಜಾರ್ ನೋಡಲು ಹೊರಟಿದ್ದೇವೆ. ದೇವಸ್ಥಾನದ ಮುಂದೆ ಸುಮಾರು 1 ಕಿಲೋಮೀಟರ್ ಉದ್ದಕ್ಕೆ ಕಲ್ಲಿನ ಜಗಲಿ ಕಾಣಿಸುತ್ತಿದೆ ನೋಡಿ. ಇವೆಲ್ಲ ಕಲ್ಲಿನ ಅಂಗಡಿಗಳು. ಇದು ವಿಠಲ ಬಜಾರ್. 500 ವರ್ಷ ಹಿಂದಿನ ಇಂಟರ್ನ್ಯಾಷನಲ್ ಮಾರ್ಕೆಟ್ ನೋಡಿ. ಕಂಪ್ಯೂಟರ್ ನಲ್ಲಿ ಡಿಸೈನ್ ಮಾಡ್ದಂಗಿದೆ ನೋಡಿ. ಆ ಕಾಲದಲ್ಲೇ ಹಾಗೆ ಮಾಡಿದ್ದಾರೆ. ಕಣ್ಣು ಮುಚ್ಚಿ 1566ರ ಕಾಲಕ್ಕೆ ಹೋಗಿ ಈ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ನೋಡೋಣ. ಬೆಳಗ್ಗೆ ಸೂರ್ಯ ಬರೋ ಹೊತ್ತಿಗೆ ಬಜಾರ್ ಶುರುವಾಗಿದೆ. ಪೋರ್ಚುಗೀಸರು ಕುದುರೆ ಮಾರೋಕೆ ಬಂದಿದ್ದಾರೆ. ಅರಬ್ಬರು ವಜ್ರ ಮುತ್ತು ಮೂಟೆ ಬಿಚ್ಚಿದ್ದಾರೆ. ಚೀನಾದವರು ರೇಷ್ಮೆ ಸೀರೆ ಪಿಂಗಾಣಿ ತಟ್ಟೆ ಜೋಡಿಸಿದ್ದಾರೆ. ಪರ್ಷಿಯಾದವರು ಕತ್ತಿ ಕಟಾರಿ ಹೊಳಪು ಮಾಡ್ತಿದ್ದಾರೆ. ಇಲ್ಲಿ ಏನು ಮಾರಾಟ ಆಗ್ತಿರ್ಲಿಲ್ಲ ಹೇಳಿ? ಕುದುರೆ, ಆನೆ, ವಜ್ರ, ಮುತ್ತು, ರೇಷ್ಮೆ, ಸಾಂಬಾರ್ ಪದಾರ್ಥ, ಚಿನ್ನ. ಹಂಪಿ ಅಂದ್ರೆ ಆಗಿನ ಕಾಲದ ದುಬೈ, ಸಿಂಗಪೂರ್ ತರ. ವಿದೇಶಿ ಪ್ರವಾಸಿ ಫೇಸ್ ಹೇಳ್ತಾನೆ, ಹಂಪೆಯ ಬಜಾರ್ ನಲ್ಲಿ ವಜ್ರ ಮಾಣಿಕ್ಯವನ್ನ ಸೇರ್ ಲೆಕ್ಕದಲ್ಲಿ ಅಳೆದು ಮಾರ್ತಾ ಇದ್ರಂತೆ. ಅಬ್ಬಾ, ಯೋಚನೆಗೆ ನಿಲುಕದು ನೋಡಿ. ಈಗ ಇಮ್ಯಾಜಿನೇಷನ್ ಇಂದ ಹೊರಗಡೆ ಬಂದ್ಬಿಡಿ. ರಾಜ ಕೃಷ್ಣದೇವರಾಯ ಸ್ವತಃ ಕುದುರೆ ನೋಡೋಕೆ ಈ ಬಜಾರಿಗೆ ಬರ್ತಿದ್ನಂತೆ. ಜನ ಸೇರ್ತಿದ್ರು, ಡೊಳ್ಳು ಕುಣಿತ ಆಗ್ತಿತ್ತು, ಇಡೀ ಬೀದಿ ಜಾತ್ರೆ ತರ ಇರ್ತಿತ್ತು. ಈಗ ನೋಡಿ, ಅದೇ ಬಜಾರ್, ಅದೇ ಕಲ್ಲಿನ ಜಗಲಿ, ಆದ್ರೆ ಅಂಗಡಿ ಖಾಲಿ, ಜನ ಇಲ್ಲ, ಕಾಲದ ಧೂಳು ತುಂಬಿದೆ. ವ್ಯಾಪಾರ ನಿಂತು 450 ವರ್ಷ ಆಯ್ತು. ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಬಿದ್ದ ಮೇಲೆ ಈ ಇಂಟರ್ನ್ಯಾಷನಲ್ ಮಾರ್ಕೆಟ್ ಕೂಡ ಮೌನ ಆಗೋಯ್ತು. ಆದ್ರೆ ಕಲ್ಲುಗಳು ಇವತ್ತಿಗೂ ಇದೆ, ಕಂಬಗಳು ಇದೆ, ಸ್ವರ ಕೂಡ ಬರುತ್ತೆ. ಅಷ್ಟೇ ಹೇಳಕ್ಕಾಗೋದು. ಅವು ಹೇಳೋ ಕತೆ ಒಂದೇ, ನಾವು ಒಂದಾನೊಂದು ಕಾಲದಲ್ಲಿ ಜಗತ್ತಿನ ಶ್ರೀಮಂತ ರಾಜ್ಯ ಆಗಿದ್ದೆವು ಅಂತ. ಈ ಬಜಾರ್ನಲ್ಲಿ ನಿಂತು ಕಣ್ಮುಚ್ಚಿ ಕೇಳಿ, ಗಾಳಿಯಲ್ಲಿ ಕುದುರೆ ಹೆಜ್ಜೆ, ವ್ಯಾಪಾರಿಗಳ ಕೂಗು, ಸಂಗೀತ ಕಂಬನಾದ ಇವತ್ತಿಗೂ ಕೇಳಿಸುತ್ತೆ ಕಣ್ರಿ. ಹಂಪಿ ಅಂದ್ರೆ ಬರೀ ಕಲ್ಲಲ್ಲ, ಅದು ಮಾತಾಡೋ ಇತಿಹಾಸ. ನಾವು ಮಾತನಾಡ್ತಾ ತುಂಬಾ ಹೊತ್ತಾಯ್ತು ಶಿವದೇವಾಲಯಕ್ಕೆ ಬಂದಿದ್ದೇವೆ. ಈ ಶಿವನ ಗುಡಿಯಿಂದ ಹೊರಟ್ರೆ ನೇರ ಇಂಟರ್ನ್ಯಾಷನಲ್ ಮಾರ್ಕೆಟ್ ತಲುಪುತ್ತೇವೆ. ಗರ್ಭಗೃಹ, ಅಂತರಾಳ, ಸಭಾಮಂಟಪ, ಮಹಾಮಂಟಪ, ಪ್ರಾಕಾರ ಗೋಡೆ, ಸಾಲು ಮಂಟಪ ಎಲ್ಲಾ ಇದೆ ಇಲ್ಲಿ. ಆದ್ರೆ ಈಗ ಚಾವಣಿ ಇಲ್ಲ ನೋಡಿ. ಗರ್ಭಗುಡಿಯಲ್ಲಿ ಮೂರ್ತಿ ಇಲ್ಲ, ಬರೀ ಕಲ್ಲಿನ ಅಸ್ಥಿ ಪಂಜರ ಮಾತ್ರ ಇದೆ. ಈ ಗೋಡೆಗಳಲ್ಲಿ ಮಾತನಾಡುವ ರಾಮಾಯಣ ಇದೆ ನೋಡಿ. ಗೋಡೆ ತುಂಬಾ ರಾಮಾಯಣದ ಕೆತ್ತನೆ,
ರಾಮ, ಲಕ್ಷ್ಮಣ, ಸೀತೆ, ಹನುಮಂತ, ರಾವಣ ಎಲ್ಲ ಇದ್ದಾರೆ. ಶಿವ ದೇವಾಲಯದಲ್ಲಿ ವಿಷ್ಣುವಿನ ಕತೆ ಗೊಂದಲ ಆಯ್ತಾ? ವಿಜಯನಗರದಲ್ಲಿ ಶೈವ ವೈಷ್ಣವ ಭೇದ ಇರಲಿಲ್ಲ. ಶಿವಪೂಜೆ ಮಾಡಿದವರು ವಿಷ್ಣುವನ್ನು ಪೂಜಿಸುತ್ತಿದ್ದರು. ನೋಡಿ, ಇಲ್ಲಿಂದ ವಿಜಯ ವಿಠಲ ದೇವಸ್ಥಾನ ಎಷ್ಟು ಸೊಗಸಾಗಿ ಕಾಣುತ್ತಿದೆ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.